ನಮಸ್ಕಾರ ಎಲ್ರಿಗೂ. ಏನೋ ಇದು ಡ್ಯಾಮಾ? ಕೆಳಗಡೆ ಒಂದೊಂದು ನಲ್ಲಿ ಹಾಕ್ಬಿಡ್ಬೇಕಿತ್ತು ಇಲ್ಲಿ. ನನಗೆ ಯೂಶ್ವಲಿ ಗ್ಲೌಸ್ ಹಾಕಿ ರೈಡ್ ಮಾಡಿ ಅಭ್ಯಾಸ ಇರಲಿಲ್ಲ. ಸೊ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ನನ್ನ ಹತ್ರ ಗ್ಲೌಸು ಇರಲಿಲ್ಲ, ರೈಡಿಂಗ್ ಗ್ಲೌಸ್ ಇರಲಿಲ್ಲ. ಈಗೇನು ಇದೊಂದು ನಾನು ಗ್ಲೌಸ್ ವೇರ್ ಮಾಡಿದ್ದೀನಿ. ಇದು ಜಿಮ್ ಗ್ಲೌಸು. ರೈಡಿಂಗ್ ಗ್ಲೌಸ್ ಅಂತೂ ಅಲ್ಲಿ ದೇವ್ರ ಹಣೆ ಅಲ್ವೇ ಅಲ್ಲ ಇದು. ನಾನು ಮೊದಲು ಜಿಮ್ ಮಾಡ್ತಿರ್ಬೇಕಾದ್ರೆ ತೊಗೊಂಡಿರೋಂಥ ಗ್ಲೌಸು. ಜಿಮ್ ಎಷ್ಟು ಚೆನ್ನಾಗಿ ಮಾಡಿದ್ನೋ ಗೊತ್ತಿಲ್ಲ, ಆ ಗ್ಲೌಸ್ ಇನ್ನೂ ಸಕ್ಕತ್ತಾಗೇ ಇದೆ. ಅದೇ ಗ್ಲೌಸ್ನ ಹಾಕ್ಕೊಂಡು ಇವಾಗ ರೈಡ್ ಮಾಡ್ತಾ ಇದ್ದೀನಿ. ಗ್ಲೌಸು ನಾವು ಹಾಕ್ಕೊಂಡು ಓಡಿಸ್ಬೋದು ಹಂಗೆ ಹಿಂಗೆ ಅಂತ ಕಂಫರ್ಟ್ ಇರುತ್ತೆ ಅಂತ ನಾವು ಅನ್ಕೋತೀವಿ. ಬಟ್ ಗ್ಲೌಸ್ ಹಾಕ್ಕೊಂಡು ಓಡಿಸೋವಾಗ ಆ ಕಂಫರ್ಟ್ನೆಸ್ ಇರೋಲ್ಲ. ನಾವು ಫಸ್ಟ್ ಟೈಮ್ ಎಲ್ಲ ಗ್ಲೌಸ್ ಹಾಕ್ಕೊಂಡು ಓಡಿಸ್ತೀವಿ ಅಂತಂದರೆ. ಸೊ ಕಂಫರ್ಟ್ನೆಸ್ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಲೇಬೇಕು. ಗ್ಲೌಸ್ ಹಾಕಿ ಓಡಿಸಿ ಬೆಳಗ್ಗೆ ಇನ್ನೊಂದು ಸ್ಯಾಡ್ ಥಿಂಗ್ ಏನಾಗೋಯ್ತು ಅಂತಂದರೆ, ನೋಡ್ತಾ ಇರ್ಬೋದು ನೀವು ಈ ಕಡೆಗೆ ಮಿರರ್ನ ಹೊಡೆದಾಕಿದ್ದಾರೆ. ಸೊ ಗಾಡಿನ ನಿಲ್ಲಿಸ್ಬಿಟ್ಟಿದ್ದು ನೈಟು. ನೆನ್ನೆ ತಾನೇ ಎಲ್ಲ ಕ್ಲೀನಾಗಿ ಸರ್ವಿಸ್ ಎಲ್ಲ ಮಾಡಿಸಿದ್ದೆ. ಈ ಮಿರರ್ಗಳನ್ನೂ ಹಾಕ್ಸಿದ್ದು ರೀಸೆಂಟಾಗಿಯೇ ಹಾಕ್ಸಿ ಒಂದು 2 ವಾರ ಆಯಿತು ಅನಿಸುತ್ತೆ. ನೀವು ನನ್ನ ಹಳೆಯ ವೀಡಿಯೋಸ್ನಲ್ಲಿ ನೋಡಿರ್ತೀರ ಅಂತಂದರೆ ಅದರಲ್ಲಿ ಮಿರರ್ ಇರಲಿಲ್ಲ ಕೆಲವೊಂದು ವೀಡಿಯೋಸಲ್ಲಿ. ಅದಾದಮೇಲೆ ನಾನು ಮತ್ತೆ ಹೊಸ ಮಿರರ್ಗಳನ್ನ ಹಾಕ್ಸಿದ್ದೆ. ಆವಾಗಲೂ ಹಿಂಗೆ ನಿಲ್ಲಿಸೋಗಿರಿದಾಗ ಯಾರೋ ಬೀಳಿಸ್ಬಿಟ್ಟು ಹೊಡೆದಾಕಿದ್ರು. ಅವಾಗಲೂ ಲೆಫ್ಟ್ ಸೈಡ್ ಮಿರರೇನೇ ಹೊಡೆದೋಗಿತ್ತು. ಇವಾಗ ಮತ್ತೆ ಮನೆ ಹತ್ರ ನಿಲ್ಲಿಸಿದಾಗ ಯಾರೋ ಗೇಟ್ ಓಪನ್ ಮಾಡಿದ್ದಾರೆ ಜೋರಾಗಿ, ಪಕ್ಕದ ಮನೆಯವರು. ಅದು ಜೋರಾಗಿ ಇಲ್ಲಿ ಹೊಡೆದು ಮಿರರ್ ಹೊಡೆದೋಗಿದೆ. ಹುಡುಗರು ಬಾಯ್ಸ್ ಯಾಕೋ ಇವಾಗ ಬೆಳಗ್ಗೆನೇ ಇಂಜಿನ್ ಆಯಿಲ್ನ ಆಚೆಗೆ ಹಾಕಂಗೆ ಅವರೇ. ಇವಾಗ ಚೆನ್ನಾಗಿ ನೀರು ಕುಡ್ದವ್ರು ಅನಿಸುತ್ತೆ. ಬಂದ್ಬಿಟ್ಟೈತೆ ಎಲ್ರಿಗೂ. ಬಂದ್ಬಿಡ್ತೀವಿ, ಕಣ್ಣು ಮುಚ್ಕೊಳ್ಳಿ. ಚಳಿಗರು ನಾವಂತೂ ಒಳ್ಳೆ ಬಿಸಿಲಿರುತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ಜಾಕೆಟ್ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀವಿ. ಇವಾಗ ಫುಲ್ ಚಳಿ ಹೊಡಿತಾ ಇದೆ. ಆದರೂ ಪರವಾಗಿಲ್ಲ, ಫುಲ್ ಸೆಕೆಯಲ್ಲಿದ್ವಿ. ಈ ಸ್ವಲ್ಪ ಚಳಿ ಬೇಕಾಗಿತ್ತು. ಈ ಚಳಿಲೇ ಒಂದು ಸ್ವಲ್ಪ ದೂರ ನಾವು ಸ್ಟ್ರೆಚ್ ತೊಗೊಂಡ್ವಿ ಅಂತಂದರೆ ಆಮೇಲೆ ಬಿಸಿಲಾದ್ಮೇಲೆ ಸ್ವಲ್ಪ ನಾವು ರೆಸ್ಟ್ ಮಾಡ್ಕೋಬೋದು. ಹಿಮಾಲಯನು ಅಫ್ಕೋರ್ಸ್ ನುಗ್ಕೊಂಡು ಹೋಗ್ತಾ ಇರುತ್ತೆ. ಹಿಮಾಲಯನು ಅಲ್ಲಿ ಮುಂದೆ ಇರೋದು 200 NS. ಇಬ್ಬರು ನಮ್ಮ ಗೆಳೆಯರು ನುಗ್ಗಿಸ್ತವ್ರೆ ಚೆನ್ನಾಗಿ. ನುಗ್ಸಿ ಸ್ಪೀಡಾಗಿ ನುಗ್ಸಿ. ಈ ಹಂಪ್ಸ್ಗಳನ್ನ ಯಾವನ್ ಕಂಡಿಡಿದ್ನೋ ಈ ಥರ ಹಂಪ್ಸು. ಅವನ ಅಜ್ಜಿ 1 ಹಂಪ್ಸ್ ಸರಿ, 2 ಹಂಪ್ಸ್ ಸರಿ, 4 8 ಹಾಕ್ಬಿಡ್ತಾರೆ. ಯಪ್ಪ ಅಯ್ಯೋ ನೋಡಿ, ಹೆವಿ ಹಿಂಸೆ ಈ ಹಂಪ್ಸು. ಈ ಥರ ಡ್ಯಾನ್ಸ್ ಮಾಡಿಕೊಂಡು ಹೋಗಬೇಕು ಆ ಹಂಪ್ಸಲ್ಲಿ. ಇವಾಗ ಹುಣಸೂರಿಂದ ನಾವು ನೆಕ್ಸ್ಟು ಮುಂದೆ ಬಂದಿದ್ದೀವಿ. ಆಲ್ಮೋಸ್ಟ್ ನಮಗೆ ಹುಣಸೂರು ತನಕ ಒಳ್ಳೆ ರೋಡ್ ಇತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಹುಣಸೂರು ಆದಮೇಲೆ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಈ ಥರ ಎಲ್ಲ ಪ್ಯಾಚ್ ತುಂಬ ಇದೆ. ಮೈ ನಡುಗ್ತಾ ಇದೆ. ನಾನು ಮಾತಾಡ್ತಾ ಇದ್ದರೆ ಈ ವೈಸರಲ್ಲೆಲ್ಲ ಫಾಗ್ ತುಂಬ್ಕೊಂಡ್ಬಿಡ್ತಾ ಇದೆ. ಅದೊಂದು ಇರಿಟೇಷನ್. ಇವಾಗ ಯಾವ ಊರಿಗೆ ಬಂದ್ವಿ? ಬೋರ್ಡ್ಗಳಲ್ಲಿ ದೊಡ್ಡದಾಗಿ ಏನೂ ಕಾಣಿಸ್ತಾ ಇಲ್ಲ ಯಾವ ಊರು ಅಂತ. ಓ ಅಣ್ಣ, ಆಲ್ಮೋಸ್ಟ್ ಮಡಿಕೇರಿ ರೀಚ್ಡ್. ಇನ್ನೊಂದು 5 ಕಿಲೋಮೀಟರ್ ಇರ್ಬೋದು. NS ಕಾರ್ನರಿಂಗ್ಗೆ ಸಕ್ಕತ್ತಾಗಿದೆ ಗಾಡಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಫ್ರೆಂಡು ಮುಂದೆ ಹೋಗ್ತಿದ್ದಾನೆ. NS ಒಳ್ಳೆ ಕಂಫರ್ಟೇಬಲ್ ಆಗಿ ಕಾರ್ನರಿಂಗ್ ಮಾಡ್ಕೊಂಡು ಹೋಗ್ತಿದ್ದಾನೆ ಎಲ್ಲ ಕಾರ್ನರ್ಸಲ್ಲೂ. ಕಾರ್ನರಿಂಗಲ್ಲಿ ಸಖತ್ ಕಂಫರ್ಟು. ಆಲ್ಮೋಸ್ಟ್ ಈ ಬಜಾಜಲ್ಲಿ ಈ ಪಲ್ಸರ್ ಎಡಿಷನ್ಸಲ್ಲಿ ಅದು ಕಟ್ ಹ್ಯಾಂಡ್ಲ್ ಏನು ಬರುತ್ತೆ, ಕಾರ್ನರಿಂಗ್ಗೆ ಒಳ್ಳೆ ಕಂಫರ್ಟ್. ಅದು ನಿಮಗೆ ಎಲ್ಲೂ ಕಾನ್ಫಿಡೆನ್ಸ್ ಲೂಸ್ ಆಗಲ್ಲ ಕಾರ್ನರಿಂಗ್ ಮಾಡ್ತಿರ್ಬೇಕಾದ್ರೆ. ನೋಡಿ, ಆಲ್ಮೋಸ್ಟ್ ನಮ್ಮ ಗಾಡಿಯಲ್ಲೆಲ್ಲ ಆ ಥರ ಕಾರ್ನರಿಂಗ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಹಿಮಾಲಯನೂ ಚೆನ್ನಾಗಿ ಕಾರ್ನರಿಂಗ್ ಆಗ್ತಿದೆ. ಇವನು ಮಸ್ತ್ ಗುರು. ಇವನು ಯಾನ ಆ್ಯಕ್ಸಿಸಲ್ಲೂ ಚೆನ್ನಾಗಿ ಕಾರ್ನರಿಂಗ್ ಮಾಡ್ಕೊಂಡು ಬಂದ. ಬೈಗರು ಹೋಗಿರೋ, ಅವ್ರಿಗೆ ದಿನ ಓಡಿಸಿ ಕಂಫರ್ಟ್ ಅಲ್ವಾ. ಇಲ್ಲಿ ಇದೇ ರೋಡಲ್ಲಿ ಓಡಾಡ್ತಿರ್ತಾರೆ. ಬಾಬಾ ಸರಿಯಾಗಿ ಮುಗಿಸ್ತಾನೆ ಗುರು ಇವನಂತೂ. ನೋಡಿ, ನಮ್ಗೆ ಆಗ್ತಿಲ್ಲ, ಬ್ರೇಕ್ ಹಿಡಿಬೇಕು. ಅವನು ನೋಡಿ ಗ್ಯಾಪಲ್ಲಿ ಎಲ್ಲಿಗೆ ಹೊಂಟೋಗ್ಬಿಟ್ಟವನೇ. ಯಪ್ಪ ಗುರುವೇ, NS ಸೂಪರ್ ಕಾರ್ನರಿಂಗೆ.
ನೋಡಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಕಾರ್ನರ್ ಮಾಡ್ಕೊಂಡು ಹೊಟ್ಟೋಗಿದ್ದಾನೆ. NS ಅವರು ಇದೊಂದಕ್ಕೆ ಖುಷಿ ಪಟ್ಟಿರ್ತಾರೆ. ಇದೇನು ಗುರು ಹಿಂಗೈತೆ ಡ್ಯಾಮ್, ಇದು ಸಖತ್ತಾಗಿದೆ. ಏನೋ ಇದು ಡ್ಯಾಮಾ? ಯಾ ಕಡೆಯಿಂದ ಈ ಕಡೆ ನೀರು ಬರಬಾರ್ದು ಅಂತ ನಿಲ್ಲಿಸ್ಬಿಟ್ಟವ್ರು ಇಲ್ಲೇನೆ. ಕೆಳಗಡೆ ಒಂದೊಂದು ನಲ್ಲಿ ಹಾಕ್ಬಿಡ್ಬೇಕಿತ್ತು ಇಲ್ಲಿ, ಬೆಟ್ಟ ಕುಸಿಬಾರ್ದು ಅಂತ ಹಾಕಿರೋದು. ಚೆನ್ನಾಗೈತೆ ನೋಡೋಕೆ, ನನಗೆ ಡ್ಯಾಮ್ ಥರ ಅನ್ಸ್ಬಿಡ್ತು. ಇಲ್ಲೇ ಒಂದು ಐತೆ ಏನೋ ಕಾವೇರಿ ಭವಾನಿ. ಹಾಂ ಇಲ್ಲೇ ಇತ್ತಲ್ಲ, ಮತ್ತೆ ನೀನು ನಿಂತಿದ್ದಲ್ಲ ಅಲ್ಲೇ ಇತ್ತಲ್ಲ ಪೆಟ್ರೋಲ್ ಬಂಕು, ಪಕ್ಕದಲ್ಲೇ ನಿಂತಿದ್ಯಲ್ಲ ಗುರು ನೀನು, ಮತ್ತೆ ಪೆಟ್ರೋಲ್ ಹಾಕ್ಸ್ಬೇಕು. ಏನು ಮಾಡೋಣ, ಇದೇ ಹೋಟ್ಲಿಗೆ ನುಗ್ಗೋಣ ಬನ್ನಿ. ತಿಂಡಿ ಮಾಡೋ ಟೈಮು ಇವಾಗ. ಪಾರ್ಕಿಂಗು ಜಾಗ ಇದೆ, ಡ್ಯಾಮ್ ಹತ್ರ ಪಾರ್ಕಿಂಗ್ ಮಾಡಿಬಿಡೋಣ ಈಗ.